ಎಳನೀರು ವ್ಯಾಪಾರಿಗಳ ತೊಳಲಾಟ ನೋಡಿದವರು ಹೆಣ್ಣು ಕೊಡಲ್ಲ ಸರ್. ಪ್ರತಿ ಬೇಸಿಗೆ ಬಂತು ಎಂದರೆ ಎಳನೀರು ಬೆಲೆ ಗಗನ ಮುಟ್ಟುತ್ತದೆ. 2024ರಲ್ಲಿ ಪ್ರತಿ ಎಳನೀರಿಗೆ 50 ರೂಪಾಯಿಗಳಷ್ಟು ಬೆಲೆ ಇತ್ತು. ಬಡವರಿಗೆ ಇದು ದುಬಾರಿ, ಶ್ರೀಮಂತರು ಹಿಂದು ಮುಂದು ನೋಡುವಂತಾಗಿತ್ತು. ಈಗ 2025 ಬಂದಿದೆ, ಬೆಲೆ ಎಷ್ಟಕ್ಕೆ ನಿಲ್ಲುತ್ತೋ ಗೊತ್ತಿಲ್ಲ. ಮತ್ತೊಂದೆಡೆ ಎಳನೀರು ವ್ಯಾಪಾರ ಯುವಕರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿದೆ ಎಂಬುದು ಸಂತೋಷದ ಸಂಗತಿ. ರೈತರ ಕೈಗೆ ಒಂದಷ್ಟು ಆದಾಯವೂ ಬರುತ್ತಿದೆ. ಆದರೆ ರೈತರಿಗಿಂತ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ. ವಿಪರ್ಯಾಸ ಎಂದರೆ ಎಳನೀರು ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ ಕೀಳರಿಮೆ ಕಾಡುತ್ತಿದೆ. ಅದು ವಿವಾಹದ ವಯಸ್ಸಾದರೂ ಹೆಣ್ಣು ಸಿಗದು ಎಂಬ ಅಳಲು. ಸರ್ಕಾರಿ ಉದ್ಯೋಗವಿದ್ದರೆ ಮಾತ್ರ ವಿವಾಹ ಭಾಗ್ಯ ಎಂಬುದು ಇವರ ಸಂಕಟ. ಜಾತಿ, ಧರ್ಮ ಎಲ್ಲವನ್ನು ಮೀರಿ ಈ ಸಮಸ್ಯೆ ಕಾಡುತ್ತಿದೆ ಎಂಬುದು ವಿಪರ್ಯಾಸವೇ ಸರಿ. ಮಗದೊಂದೆಡೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ರೈತರು ಕಾಯಿ ಇಳುವರಿಗೆ ಕಾಯುವ ಬದಲು ಎಳನೀರನ್ನೇ ಮಾರಾಟ ಮಾಡಲು ಮುಂದಾಗುತ್ತಿದ್ದಾರೆ. ರೈತರಿಂದ 25-30 ರೂಪಾಯಿಗಳಿಗೆ ಖರೀದಿಸಿ 50-60 ರೂಪಾಯಿಗಳವರೆಗೆ ಮಾರಾಟ ಮಾಡುತ್ತಿದ್ದಾರೆ. ಎಳ್ನೀರು ಕೇಳ್ತಾ ಇದ್ದೀರಾ? ಎಲ್ಲಿಯವರು ನೀವು? ಮುದ್ನಳ್ಳಿ, ಕುಡಿನೀರು ಮುದ್ನಳ್ಳಿ. ಎಲ್ಲಿ ಮುದ್ನಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಹುಣಸೂರು ರತ್ನಪುರಿ ಹತ್ರ ಬರುತ್ತೆ. ರತ್ನಪುರಿ ಹತ್ರನಾ? ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಪ್ಪ ಇದು? ನಾನು 4 ವರ್ಷದಿಂದ ಹತ್ತುತ್ತಾ ಇದ್ದೀನಿ. 4 ವರ್ಷದಿಂದ ಮರ ಹತ್ತಾ ಇದೆಯಾ? ಯಾವತ್ತೇನೋ ತೊಂದರೆ ಆಗಿಲ್ಲ ಹತ್ತ ಕೆಡಿಯೋಕ್ಕೆ? ತೊಂದರೆ ಆಗಿದೆ. ಇದೆಲ್ಲ ಯಾವ್ದ್ರಲ್ಲಿ ಮಾಡ್ಕೊಂಡಿರೋದು? ಇದೆಲ್ಲ ಇದು ತಮಿಳ್ನಾಡಗ್ಗ ಅಂತ ಬೆಲ್ಟ್. ಇದು ತಮಿಳ್ನಾಡಗ್ಗನಾ? ಬೆಲ್ಟ್ ಅಂತಾರೆ ಇದಕ್ಕೆ. ಬೆಲ್ಟು ಅಲ್ಲಿಂದ ತರಿಸ್ಕೊಂಡಿರೋದಾ? ಇದೇನು ಸ್ಲಿಪ್ ಆಗಲ್ಲ, ಏನಾಗಲ್ಲ? ಸ್ಲಿಪ್ ಏನೂ ಆಗಲ್ಲ. ಎಂಥ ದೊಡ್ಡ ಮರ ಆದರೂ ಹತ್ತಿಯಾ? ಎಷ್ಟು ದೊಡ್ಡ ಮರ ಆದರೂ ಹತ್ತೀನಿ. ಈ ಎಳ್ನೀರು ಎಲ್ಲಿ ಯಾವ್ಯಾವ ಭಾಗದಲ್ಲಿ ಕೀಳ್ತೀರಿ? ಮೈಸೂರು ಮಾತ್ರ ಅಥವಾ ಬೇರೆ ಕಡೆನೂ ಕೀಳ್ತೀರಾ? ಇಲ್ಲ, ನಾನು ಬರೀ ನಮ್ಮ ಸರೌಂಡಿಂಗು, ಇಲ್ಲಿ ಕೋಟೆ, ಒಂದು ಆಮೇಲೆ ನಮ್ಮ ದರ್ಗಾ, ಹುಣಸೂರು, ಆ ಕಡೆಯಿಂದ ಕೀಳ್ತೀರಿ. ಇದನ್ನ ಎಲ್ಲಿ ಕಳಿಸ್ತೀರಿ ಎಳ್ನೀರು? ನಾವು ಮಂಡಿನೇ ಅಲ್ಲ, ಮಹಾರಾಷ್ಟ್ರ ಎಲ್ಲ ಕಳಿಸ್ತೀರಂತ? ಅವರು ಅಲ್ಲಿಂದ ಮಂಡಿಯವ್ರು ಕಳಿಸ್ಕೊತಾರೆ, ನಾವು ಮಂಡಿಗೆ ತಗೋ. ಹೌದಾ? ಇದು ನಿಮ್ಮ ಫ್ಯಾಮಿಲಿ ನೀನು ಒಬ್ಬನೇ ಈ ಕೆಲಸ ಅಥವಾ ಬೇರೆ? ನಾನು ಒಬ್ಬನೇ ಇದನ್ನು ಮಾಡ್ತಿರ್ತೀವಿ. ಏನು ಆದಾಯ ಹೆಂಗೆ ನಿನಗೆ? ಹತ್ತು ಕೇಳೋದಕ್ಕೆ ಐತಿ ಈ ಥರ ಏನಾದ್ರು ಆದಾಯನ? ಹೆಂಗೆ ಸಂಬಳ ಇದು? ನಮಗೆ ಎಳ್ನೀರು ಲೆಕ್ಕ. ಎಳ್ನೀರು ಲೆಕ್ಕನಾ? ಎಳ್ನೀರು ಲೆಕ್ಕ. ಎಳ್ನೀರು 3 ರೂಪಾಯಿ ನಮಗೆ. ಒಂದಕ್ಕೆ ಒಂದು ಎಳ್ನೀರಿಗೆ 3 ರೂಪಾಯಿ ಕೊಯ್ದು ಇಳ್ಕಿದ್ರೆ? ಸರಿ. ಇದರಿಂದ ಯಾವತ್ತೂ ಕೆಳಗಡೆ ಜಾರಿ ಪಾರಿ ಆ ಥರದ್ದೇನು ತೊಂದರೆ ಆಗಿಲ್ಲ? ಬೇಕಂದ್ರೆ ನಾವು ಜಾರ್ಬೋದು. ಹಗ್ಗ ಜಾರದಲ್ವಾ? ನಿನ್ನ ಹೆಸರೇನಾ? ಇನಾಯತ್ ಪಾಷಾ ಅಂತ. ಇನಾಯತ್ ಪಾಷಾ. ಮೈಸೂರಾ? ಹುಣಸೂರು. ಆಯ್ತು, ಕೇಳಪ್ಪ, ನೋಡೋಣ ಹೆಂಗೆ ಕೇಳ್ತೀವಿ ಅಂತ. ಮರ ಹತ್ತಲು ಬಳಸುವ ತಂತ್ರ ನಡಿಗೆಯಂತೆ ಸರಳವಾಗಿದೆ. ಶುಂಠಿ ಬೆಳೆಗೆ ತೋಟದಲ್ಲಿ ಆಳದ ಉಳುಮೆ ಮಾಡಿ ಅಪಾಯ. ಶುಂಠಿ ಬೆಳೆಯುವ ಕೃಷಿಯಲ್ಲಿ ಕೇರಳದ ರೈತರನ್ನು ಮೀರಿಸುತ್ತಿದ್ದಾರೆ.
ರೈತರು ಮತ್ತಷ್ಟು ಆದಾಯ ಗಳಿಕೆಗಾಗಿ ತೆಂಗಿನ ತೋಟದ ಭೂಮಿಯನ್ನು ಶುಂಠಿ ಬೆಳೆಗಾರರಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡುತ್ತಿದ್ದಾರೆ. ತೊಂದರೆ ಇರುವುದು ಇಲ್ಲೇ. ಶುಂಠಿ ಬೆಳೆಗಾರರು ಜಮೀನಿನ ಪ್ರತಿ ಇಂಚನ್ನು ಬಳಸಲು ಯೋಚಿಸುತ್ತಾರೆ. ಇಲ್ಲಿ ನೋಡಿ, ತೆಂಗಿನ ಬುಡದಲ್ಲೂ ಆಳವಾದ ಉಳುಮೆ ಮಾಡಿದ್ದಾರೆ. ಮರ ಆಹಾರ ಸಂಗ್ರಹಿಸುವ ಸೂಕ್ಷ್ಮ ಬೇರುಗಳು ಈ 5 ಇಂಚು ಮಣ್ಣಿನಲ್ಲೇ ಇರುತ್ತವೆ. ಇವುಗಳನ್ನು ಕತ್ತರಿಸಿ ತೆಗೆದರೆ ಮರದ ಇಳುವರಿ ಕುಂಠಿತವಾಗುತ್ತದೆ ಎಂಬುದರ ಅರಿವೇ ರೈತರಿಗೆ ನೆನಪಾಗುವುದಿಲ್ಲ. ಶುಂಠಿಗೆ ವಿಪರೀತ ಕ್ರಿಮಿನಾಶಕದ ಬಳಕೆಯಿಂದ ಮಣ್ಣು ನಿರ್ಜೀವಗೊಳ್ಳುತ್ತದೆ. ಮಾರುಕಟ್ಟೆಗೆ ತೆರಳಲು ಸಿದ್ಧಗೊಂಡ ಎಳನೀರು. ಬದಲಾದ ಸನ್ನಿವೇಶ ರೈತರ ಬಾಳನ್ನು ಕಂಗೆಡಿಸುತ್ತಿದೆ. ತೆಂಗಿನಕಾಯಿ ಮತ್ತು ಕೊಬ್ಬರಿ ಮಾರುಕಟ್ಟೆ ದರ ಅನಿಶ್ಚಿತತೆಯಿಂದ ಕೂಡಿರುವುದು ರೈತರನ್ನು ದುಸ್ಥಿತಿಗೆ ನೂಕುತ್ತಿದೆ. ರೈತ ತನ್ನ ಬೆಳೆಗೆ ಧಾನ್ಯಗಳಿಗೆ ತಾನೇ ಬೆಲೆ ನಿರ್ಧರಿಸುವ ಹಕ್ಕು ದೊರೆಯುವವರೆಗೂ ಆತನ ಬದುಕು ಹಸನಾಗದು. ನ್ಯಾಯ ಬೆಲೆಗಾಗಿ ಅನ್ನದಾತ ಆಳುವ ಸರ್ಕಾರದ ಮರ್ಜಿಯಲ್ಲೇ ಬದುಕಬೇಕಿರುವ ಅನಿವಾರ್ಯತೆ ಇದೆ ಎನಿಸುತ್ತದೆ. ಸರ್ಕಾರವೇ ಬೆಲೆ ನಿಗದಿ ಮಾಡುವ ಮಧ್ಯಸ್ಥಿಕೆ ವಹಿಸಿದರೆ ರೈತ ಲಾಭ ನೋಡಬಹುದು. ಇಲ್ಲವೇ ಇಲ್ಲೂ ರೈತನಿಗೆ ಮೋಸ ಗ್ಯಾರಂಟಿ.